ಆಚೆ ಬರ್ಲಿ. ಏನ್ ಮುಖವಾಡ ಹಾಕೊಂಡು ಏನೋ ಮಾಡ್ತಿದೀನಿ ಅಂತಂದಲ್ಲ. ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ವಿನ್ ಆದ್ಮೇಲೆ ಏನಿಗೆ ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ದೆ. ಅವಳು ಹೇಗೆ ಕ್ಯಾಪ್ಟನ್ ಅನ್ನೂ ಇಷ್ಟ ಆಗಿಲ್ಲ. ಕಾವೇರಿರೋ ಮನೆಯಲ್ಲಿ ಕಿಚ್ಚು ಹತ್ತಿದೆ. ಕ್ಯಾಪ್ಟನ್ಸಿ ಯಾರೇ ಸ್ವಂತ ಬುದ್ಧಿ ಬೇಕು ಫಸ್ಟ್. ಅವ ಕ್ಯಾಪ್ಟನ್ ಮುಂಚೆ ಒಬ್ರು ಬಂದಾಗ ಇನ್ನೊಂದರ, ಈಗ ಒಬ್ರು ಬಂದಾಗ ಇನ್ನೊಂದರ, ಎಲ್ಲರೂ ನೋಡ್ತಿದ್ದಾರೆ ಆಯ್ತಾ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಸ್ನೇಹಿತರೆ, ಇವತ್ತು ಬಿಗ್ ಬಾಸಿನ ಒಂದು ಪ್ರೋಮೋ ನೋಡಿದೆ. ಲೈಕ್ ನೆನ್ನೆ ಬರಲಿಕ್ಕಾಗಲಿಲ್ಲ, ಕ್ಷಮ ಇರಲಿ. ಒಂದು ಪ್ರೋಮೋ ನೋಡಿದೆ. ಆ ಪ್ರೋಮೋದಲ್ಲಿ ಅಂದರೆ ಏನಂತಾರೆ, ರಾಶಿಕಾ ಮತ್ತು ಸೂರಜ್ ಅವರ ಒಂದು ಜಗಳ ಆಗುತ್ತೆ. ಆಮೇಲೆ ನಮ್ಮ ಗಿಲ್ಲಿಯನ್ನು ಹಾಗೆ ಹೀಗೆ ಅಂತ ಮಾತಾಡುವಂಥದ್ದಾಗುತ್ತೆ. ಸೊ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಸ್ನೇಹಿತರೆ, ರಾಶಿಕಾ ಮತ್ತು ಸೂರಜ್ ಜಗಳ ಆಡಿದ್ದು ಒಂದು ವಿಶೇಷವೇ ಸರಿ ಅಂದ್ಕೊಳ್ಳಿ, ಓಕೆನಾ. ಏನಕ್ಕೆ ಜಗಳ ಆಡಿದ್ರು, ಏನಾಯಿತು ಏನು ಹೋಯ್ತು ಅನ್ನೋದು ಒಂದು ವಿಪರ್ಯಾಸದ ಸಂಗತಿ. ಕ್ಯಾಪ್ಟನ್ ಆಗಿದ್ರಂತೆ, ಕ್ಯಾಪ್ಟನ್ ಸೀಟ ಅಂದರೆ ಕ್ಯಾಪ್ಟನ್ನ ರಾಶಿಕಾ ಕೊಟ್ಟಿದ್ದು ಸೂರಜ್ಗೆಲ್ಲೋ ಸರಿಗೆ ಬರಲಿಲ್ವಂತೆ. ವೆಲ್ ಆ್ಯಂಡ್ ಗುಡ್, ಅದರಲ್ಲಿ ತಪ್ಪೇನಿದೆ ಸ್ವಾಮಿ, ಅದರಲ್ಲಿ ಕೂಡ ತಪ್ಪೇನಿದೆ. ಅದು ಸೂರಜ್ ಅಭಿಪ್ರಾಯ, ಅದನ್ನು ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡಲೇಬೇಕಾದಂಥ ವಿಚಾರಧಾರಣೆ ಆಗುತ್ತೆ. ಆದರೆ ಅದಕ್ಕೆ ರಾಶಿಕಾ ಅವರು ಯಾಕೆ ನನಗೆ ಕ್ಯಾಪ್ಟನ್ಸಿ ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ವಾ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅನ್ನುವಂಥದ್ದನ್ನು ರಾಶಿಕಾ ಅವರು ಹೇಳ್ತಾರೆ ಸೂರಜ್ ಅವ್ರಿಗೆ. ಸೊ ಆಮೇಲೆ ರಾಶಿಕಾ ಅವರು ಹಂಗಲ್ಲ ಹಿಂಗಲ್ಲ ಅದಲ್ಲ ಇದಲ್ಲ ಅಂತ ರಾಶಿಕಾ ಅವರು ಹೇಳ್ತಾರೆ. ಯಾರಿಗೆ? ಸೂರಜ್ ಅವ್ರಿಗೆ. ನಿನ್ನ ಒಂದು ಇದಿಷ್ಟ ಆಗಲಿಲ್ಲ, ಮುಖವಾಡಗಳು ಈಗ ಬದಲಾಗ್ತಾ ಇದೆ, ಬಯಲಾಗ್ತಾ ಇದೆ, ಹಾಗೆ ಹೀಗೆ ಅಂತ. ಸೊ ನಾನು ಹೇಳುವಂಥದ್ದು ಸ್ನೇಹಿತರೆ, ಯಾರ ಮುಖವಾಡ ಯಾರ್ರೀ ಬಯಲು ಮಾಡೋದು? ಯಾರ ಮುಖವಾಡನ ಯಾರು ಬಯಲು ಮಾಡೋದಕ್ಕಾಗಲ್ಲ. ರಾಶಿಕಾ ಅವರೇ, ನೀವು ಮಾತಾಡುವಂಥದ್ದು ಅಂದರೆ ನಿಮಗೆ ಎಲ್ಲರೂ ಕೂಡ ಯಾಕೆ ಹೆಣ್ಮಕ್ಳುಗಳು ಅದರಲ್ಲಿ ಕಾವ್ಯ ಆಗ್ಬೋದು, ರಾಶಿಕಾ ಅವರಾಗ್ಬೋದು, ಅಂದರೆ ಅವ್ರ ಹತ್ರ ಚೆನ್ನಾಗಿದ್ರೆ ಮಾತ್ರ ಅವ್ರನ್ನ ಒಳ್ಳೆಯವರು ಅಂತ ಅನ್ನೋದು, ಇಲ್ಲಾಂದ್ರೆ ಅವ್ರು ಕೆಟ್ಟವರು ಅಂತನಾ? ನಿಮಗೆ ನೀವೇ ಯೋಚನೆ ಮಾಡಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ, ಯಾಕೆ ಈ ಥರ ನಾವು ಮಾತಾಡ್ತಾ ಇದ್ದೀವಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಫಸ್ಟು ಯೋಚನೆ ಮಾಡಬೇಕು. ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಫಸ್ಟು, ಇದು ಸರಿನಾ ತಪ್ಪ ಇನ್ನೊಂದ ಮತ್ತೊಂದ ಅಂತ. ಎಲ್ಲೋ ಒಂದು ಕಡೆಗೆ ಅದು ರಾಶಿಕಾ ಅವ್ರು ಮಾತಾಡಿದ್ದು ರೀತಿ ರಿವಾಜ್ಗಳು ಇಷ್ಟ ಆಗಲಿಲ್ಲ ಬಾ ನಮಗೆ. ನಿಮಗೇನು ಅನ್ನಿಸ್ತೋ ಅದನ್ನು ಕಮೆಂಟ್ನ ಮೂಲಕ ತಿಳಿಸಿ. ಇನ್ನು ಗಿಲ್ಲಿ ವಿಚಾರದಲ್ಲೂ ಕೂಡ ಜಗಳ ಆಗುತ್ತೆ. ಗಿಲ್ಲಿನೂ ಕೂಡ ಬಿಡಿಸೋದಕ್ಕೆ ಹೋಗ್ತಾರೆ ಜಗಳನ. ಎಂಡ್ ಆಫ್ ಮೂಮೆಂಟು ಬಿಗ್ ಬಾಸ್ನಲ್ಲಿ ಏನಂಥ ಕಿಕ್ಕೇನ ಇರಲಿಲ್ಲ ಅಂದರೂ ಕೂಡ ರಾಶಿಕಾ ಅವರು ಎಲ್ಲ ಒಂದು ಕಡೆ ಈ ಒಂದು ಹೇಳಿಕೆ, ರಾಶಿಕಾರ ಈ ಒಂದು ಹೇಳಿಕೆ ಇಷ್ಟ ಆಗಲಿಲ್ಲ. ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ನ ಮೂಲಕ ತಿಳಿಸಿ. ನಮಗೆ ಇಷ್ಟ ಆಗಲಿಲ್ಲ, ನಾವು ಅದನ್ನು ಹೇಳ್ತಾ ಇದ್ದೇವೆ. ನಿಮಗೇನು ಅನ್ನಿಸ್ತು ಅದು ನಿಮ್ಮ ಒಂದು ವಾಕ್ ಸ್ವಾತಂತ್ರ್ಯ, ನಿಮ್ಮ ಇಷ್ಟ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ತಿಳಿಸುವಂಥದ್ದು ಮಾಡಿ, ಓಕೆ. ಆಮೇಲೆ ಎಲ್ಲ ಒಂದು ಕಡೆಗೆ ಅಶ್ವಿನಿ ಅವರು ತುಂಬ ಸೈಲೆಂಟಾಗಿ ಹೋಗ್ಬಿಟ್ಟವ್ರೆ, ತುಂಬ ಸೈಲೆಂಟ್. ಚೆನ್ನಾಗಿದ್ರು ಅಶ್ವಿನಿ ಅವರು, ಸೈಲೆಂಟ್ ಆಗಿಬಿಟ್ರು. ಜಾನ್ವಿ ಅವರೇ, ನೀವಿಲ್ಲ ಅಂತಾನೆ ಇರಬೇಕು ಅನಿಸುತ್ತೆ ನೋಡಿ. ಅಶ್ವಿನಿ ಅವ್ರು ಯಾಕೋ ಸೈಲೆಂಟ್ ಆಗಿರೋದು, ನೀವಿಲ್ಲ ಅಂತಲೇ ಇರಬೇಕು. ನನ್ನ ಫೇವ್ರೇಟ್ ಕಂಟೆಸ್ಟೆಂಟು ಜಾನ್ವಿ ಅವರು ಹೊಂಟೋಗ್ಬಿಟ್ರು ಅನ್ನೋ ಒಂದು ಇದರಲ್ಲಿ ಅವ್ರೇನಾದ್ರೂ ಮನಸ್ಸಿಗೆ ಹಾಕ್ಕೊಂಡು ದೂರ ಅಂದರೆ ನಿರಾಸೆ ಮನೋಭಾವನೆಯನ್ನು ತೋರ್ತಾ ಇರಬಹುದು. ಸೊ ಯೋಚನೆ ಮಾಡಿ ಹೇಳಿ, ಏನು ಅನಿಸುತ್ತೆ, ಏನು ಕತೆ, ಏನು ಎತ್ತ ಅದನ್ನು ಹೊರತುಪಡಿಸಿದ್ರೆ ಯಾರು ಧನುಷ್ ಅವರೇ ಯಾಕೋ ಸೈಲೆಂಟ್ ಆಗಿಬಿಡ್ರಿ ನೀವು. ಸೊ ಸೈಲೆಂಟ್ ಆಗಬೇಡಿ, ಓಕೆನಾ. ಇಲ್ಲಿ ನಿಮಗೆ ಆದಂಥ ಒಂದು ಫ್ಯಾನ್ಸ್ ಬೇಸ್ ಇದೆ, ಸೈಲೆಂಟ್ ಆಗಬೇಡಿ ಅನ್ನೋದು ನನ್ನ ಅನಿಸಿಕೆ. ಅದನ್ನು ನೋಡಿ, ನಿಮಗೆ ಸೈಲೆಂಟಾಗಿ ಆಡಿದ್ರೆ ಲೈಕ್ ಅಲ್ಲಿ ನಿಮ್ಮ ಸ್ಟ್ರಾಟಜೀಸು ಯೂಸ್ ಆಗಬಹುದು ನೋಡಿ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ರಜತ್ತು ಚೈತ್ರ ಅವರು ಕಿಕ್ಕ ಬಾಪನ ಥರ ಕೊಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ರಜತ್ತು ಅಷ್ಟೇ, ಚೈತ್ರನೂ ಅಷ್ಟೇ, ಯಾರಿಗಿಂತ ಯಾರೇನು ಕಮ್ಮಿ ಇಲ್ಲ ಅನ್ನೋ ಥರನೇ ಇದ್ದಾರೆ ಇಬ್ಬರೂ ಕೂಡ. ರಜತ್ತು ಅಷ್ಟೇ, ನಾನೇನು ಕಮ್ಮಿ ಇಲ್ಲ ಅನ್ನೋ ಥರನೇ ಇದ್ದಾರೆ. ಚೈತ್ರನೂ ಕೂಡ ಅಷ್ಟೇ, ನಾನು ಏನು ಕಮ್ಮಿ ಇಲ್ಲ ಅನ್ನೋ ಥರನೇ ಇದ್ದಾರೆ. ಇಬ್ಬರಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ಥರ ಏನೇನು ಆಗ್ಬೋದು ಅನ್ನೋದು ಕಾದು ನೋಡಬೇಕಾಗಿದೆ.
ಚೈತ್ರ ಅವರು ಮತ್ತು ಅಶ್ವಿನಿ ಅವ್ರಿಗೆ ನಿನ್ನೆ ಜಗಳ ಆಗುತ್ತೆ. ಸೊ ಚೈತ್ರ ಅವರು ಮತ್ತು ಅಶ್ವಿನಿ ಅವರು ಅಂತ ಬಂದಾಗ ಎಲ್ಲೋ ಒಂದು ಕಡೆಗೆ ಯಾರು ಚೈತ್ರ ಅವರು ಫುಲ್ಲು ಗರಂ ಆಗೋಗ್ಬಿಡ್ತಾರೆ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಮಗದೊಂದು ಅಂತ. ಸೊ ಚೈತ್ರ ಅವರು ಮೊದಲೇ ಹೋದ ಸೀಸನ್ನಲ್ಲಿ ಎಲ್ಲರೂ ನೋಡಿದ್ದಾರೆ. ಅಶ್ವಿನಿ ಅವರೇ, ನೀವು ಬೇರೆಯವ್ರ ಹತ್ರ ಇಟ್ಕೋಬೋದು, ಆದರೆ ಚೈತ್ರ ಅವ್ರ ಹತ್ರ ಇಟ್ಕೊಳ್ಳೋದು ಭಾಳ ಕಷ್ಟ ಇದೆ. ಯೋಚನೆ ಮಾಡಬೇಕಾದಂಥ ವಿಚಾರ, ಯೋಚನೆ ಮಾಡಿ. ಯಾಕೆ ಅಂತಂದರೆ ಚೈತ್ರ ಅವ್ರು ಸರಿ ಇಲ್ಲ, ಕೆಟ್ಟವರು ಅಂತಲ್ಲ, ಯಾರನ್ನೂ ಬಿಡಲ್ಲ ಅವರು, ಆಯಿತಾ. ಚೈತ್ರ ಅವ್ರ ತಂಟೆಗೆ ಹೋಗ್ಬಿಟ್ರೆ ಯಾರನ್ನೂ ಬಿಡ್ಗಂಗೆ ಕೊಟ್ಟು ಅಭ್ಯಾಸನೇ ಇಲ್ಲ ಅವ್ರಿಗೆ, ತಿಂದ್ಕೊಂಡ್ಬಿಡ್ತಾರೆ ಹಂಗೆ. ಸೊ ಅದನ್ನೊಂದು ಸ್ವಲ್ಪ ನೋಡಿ ತಾವು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಯಾರು ನೇನು ಆಲ್ಮೋಸ್ಟು ನಮ್ಮ ರಘು ಅಣ್ಣ ಅಂತ ಬಂದಾಗ ರಘು ಅಣ್ಣ ಎಲ್ಲ ಒಂದು ಕಡೆಗೆ ಸೈಲೆಂಟ್ ಆಗೋಗ್ಬಿಟ್ರು ಅನ್ನಿಸ್ತು. ರಘು ಅಣ್ಣ ಸೈಲೆಂಟ್ ಆಗಿಬಿಟ್ರಿ ಸೊಮ್ಮೆ, ನಿಮಗೆ ಅಂತ ಒಂದು ಫ್ಯಾನ್ಸ್ ಬೇಸ್ ಇದೆ, ನೀವು ಕೂಡ ಸೈಲೆಂಟ್ ಆಗಿಬಿಟ್ರೆ ಆ ಫ್ಯಾನ್ಸ್ಗಳಿಗೆಲ್ರಿಗೂ ಕೂಡ ನಿರಾಶೆ ಆಗುತ್ತೆ. ಇನ್ನು ಕಾವ್ಯ ಅಂತೂ ಹೇಳೋಕ್ಕೆ ಬೇಡ, ಗಿಲ್ಲಿ ಕೊಟ್ಟಿರೋ ಅವಳಿಗೆ ಕಾವ್ಯ ಫುಲ್ಲು ಸೈಲೆಂಟ್ ಆಗೋಗ್ಬಿಟ್ಟಿದ್ದಾಳೆ. ಕಾದು ನೋಡಬೇಕಾಗಿದೆ ಆ ಒಂದು ವಿಚಾರಧಾರಣೆಯನ್ನು ಕುರಿತು. ಇನ್ನು ರಕ್ಷಿತಾ ಟಗರು ಪುಟ್ಟಿ, ಈ ಟಗರು ಪುಟ್ಟಿ ಅಂತ ಬಂದಾಗ ಎಲ್ಲೋ ಒಂದು ಕಡೆಗೆ ಈ ಟಗರು ಪುಟ್ಟಿ ಆಟ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಕೂಡ ಕಡಕ್ಕಾಗಿತ್ತು. ನಮ್ಮ ಟಗರು ಪುಟ್ಟಿ ಈ ವಾರ ಹೊರಗಡೆಗೆ ಬರ್ಬೋದು ಅನ್ನೋ ಒಂದು ಮಾತುಕತೆಗಳೆಲ್ಲ ಕೇಳಿಬರ್ತಾ ಇದೆ. ಟಗರು ಪುಟ್ಟಿನ ಹೊರಗಡೆ ಕಳಿಸಬಹುದು ಅನ್ನೋವಂಥ ಒಂದು ಊಹಾಪೋಹಕದ ಮಾತುಗಳು ಬರ್ತಾ ಇದೆ. ನಿಮಗೆ ಟಗರು ಪುಟ್ಟಿ ಇಷ್ಟ ಆಗ್ತಾಳೆ ಅಂದರೆ, ಟಗರು ಪುಟ್ಟಿ ಮೀನ್ಸ್ ರಕ್ಷಿತಾ ಶೆಟ್ಟಿ ಇಷ್ಟ ಆಗ್ತಾಳ ನಿಮಗೆ? ಅದನ್ನು ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ನಮಗಂತೂ ರಕ್ಷಿತಾ ಇಷ್ಟ ಆಗ್ತಾಳೆ, ಬಟ್ ಅವಳ ಮಾತಿನ ಶೈಲಿ ಯಾಕೋ ಇತ್ತೀಚಿನ ದಿನಮಾನಗಳಲ್ಲಿ ಮಾತಿನ ಶೈಲಿ ಅಂತಂದರೆ ಅವಳ ಸ್ಲ್ಯಾಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಒಂದು ಡಿಸಿಷನ್ ಅಲ್ಲಿ ಎಲ್ಲೋ ಒಂದು ಕಡೆ ತಪ್ತಾ ಇದ್ದಾಳೆ ರಕ್ಷಿತಾ ಅನ್ನೋದು ನಮಗನ್ಸಿದ್ದು. ನಿಮಗೆ ಅನ್ನಿಸ್ತು ಕಮೆಂಟ್ನ ಮೂಲಕ ತಿಳಿಸಿ. ಮತ್ತು ರಕ್ಷಿತಾ ಬಂದು ಹೊರಗಡೆ ಹೋಗೋದಕ್ಕೆ ಅರ್ಹಳಾಗಿದ್ದಾಳ ರಕ್ಷಿತಾ ಅನ್ನೋದನ್ನು ತಾವೆಲ್ಲರೂ ಕೂಡ ವಿವರಿಸಿ ಹೇಳುವಂಥದ್ದು. ರಕ್ಷಿತಾ ಹೊರಗಡೆ ಹೋಗೋದಕ್ಕೆ ಅರ್ಹಳಾಗಿಲ್ವಾ, ಅಥವಾ ಅವಳಿಗಿಂತ ಡಮ್ಮಿಯಾಗಿ ಆಡ್ತಾ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಇದ್ದಾರಾ? ಹಂಗಿದ್ರೂ ಕೂಡ ಯಾರ್ಯಾರಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ತಾವು ತಿಳಿಸಿ ಹೇಳುವಂಥದ್ದನ್ನು ಮಾಡಿ, ಓಕೆನಾ. ರಕ್ಷಿತಂಗಿಂತ ಖಡಕ್ಕಾಗಿ ಅಂದರೆ ಕೆಟ್ಟದಾಗಿ ಆಡ್ತಾ ಇರುವಂಥವ್ರು ಯಾರಾದರೂ ಇದ್ದರೆ ಅದನ್ನು ಕೂಡ ತಿಳಿಸಿ ಹೇಳುವಂಥದ್ದು ನೀವು ಮಾಡಬೇಕು ಅಂತ ಕೇಳ್ಕೊತೇನೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನೆಕ್ಸ್ಟ್ ಅಪ್ಡೇಟ್ನ ನೋಡ್ತಾ ಇರಿ, ಓಕೆನಾ. ಇವತ್ತು ಒಂದು ದಿಢೀರ್ ಶೂಟಿಂಗ್ ಬಂತು, ಸೊ ದಿಢೀರ್ ಶೂಟಿಂಗ್ ಹೋಗುವಂಥ ಒಂದು ಲೈಕ್ ಇಮ್ಮಿಡಿಯೇಟ್ಲಿ ಹೊರಡಬೇಕು, ಓಕೆನಾ. ನೆಕ್ಸ್ಟ್ ಅಪ್ಡೇಟ್ನ ನೋಡ್ತಾ ಇರಿ, ಮಿಸ್ ಮಾಡಿದೆ. ಇದೇ ಥರ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲ ನನ್ನ ದೊಡ್ಡ ಮಂದಿಗೆ.